ವಿವೇಕಾನಂದ ಸಂಸ್ಥೆಯಲ್ಲಿ ವಿಶೇಷ ಕಾರ್ಯಕ್ರಮಗಳ ಆಯೋಜನೆ. ಅಥಣಿ, ಜನವರಿ 11, 12 ಹಾಗೂ 13 ರಂದು ಪಟ್ಟಣದ ವಿವೇಕಾನಂದ ವಿದ್ಯಾ ವಿಕಾಸ ಸಂಸ್ಥೆಯ ವಿವೇಕಾನಂದ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಮೇಕನಮರಡಿ ಇಂಗ್ಲಿಷ್ ಮೀಡಿಯಂ, ಲೋವರ್ ಪ್ರೈಮರಿ, ಹೈಯರ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಇವರ ಮಕ್ಕಳ ಸಾಂಸ್ಕೃತಿಕ ಹಬ್ಬ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ 2024-25 ಹಾಗೂ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ, ನಗದು ಬಹುಮಾನ, ಬಂಗಾರದ ಪದಕ ವಿತರಣೆ ಕಾರ್ಯಕ್ರಮ ಜರುಗಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಿಡಿ ಮೇಕನಮರಡಿ ಅವರು ತಿಳಿಸಿದರು. ಜನವರಿ 11 ರಂದು ಬೆಳಗ್ಗೆ 10ಕ್ಕೆ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಜರುಗಲಿದೆ. ಅಂದು ಮಧ್ಯಾಹ್ನ ರಾಷ್ಟ್ರ ರಕ್ಷಕರಿಗೊಂದು ನಮನ ಎಂಬ ವಿಶೇಷ ಕಾರ್ಯಕ್ರಮ ಜರುಗಲಿದೆ. ಜನವರಿ 12 ರಂದು ಮಧ್ಯಾಹ್ನ 2 ಗಂಟೆಗೆ ವಿವೇಕಾನಂದರ ಜಯಂತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಹಾಗೂ ಜನವರಿ 13 ರಂದು ಎಸ್ಎಸ್ಎಲ್ಸಿ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಲಿದ್ದು, ಎಲ್ಲ ಕಾರ್ಯಕ್ರಮಗಳಿಗೆ ಅನೇಕ ಜನ ಗಣ್ಯರು ಆಗಮಿಸಲಿದ್ದು, ಎಲ್ಲ ಪಾಲಕರು, ಸಾರ್ವಜನಿಕರು ಆಗಮಿಸಿ ಶುಭ ಕೋರಬೇಕು ಎಂದು ವಿನಂತಿಸಿದರು. ಈ ವೇಳೆ ಕಾರ್ಯಾಧ್ಯಕ್ಷರಾದ ಲಲಿತಾ ಮೇಕನಮರಡಿ, ಮುಖ್ಯೋಪಾಧ್ಯಾಯ ಪ್ರಶಾಂತ ಮುನ್ನೊಳ್ಳಿ, ಯಾಶೀನ ಜಮಾದಾರ ಸೇರಿದಂತೆ ಅನೇಕರಿದ್ದರು. ರಂಗದಲ್ಲಿ ಬಹಳಷ್ಟು ದಾನಿಗಳು ವಿದ್ಯಾರ್ಥಿಗಳಿಗೋಸ್ಕರ ಇಟ್ಟಿದ್ದಾರೆ. ಸೊ ಹಾರಿಗೆರೆಯ ರಾಮು ಅಸ್ಕಿ ಅವರು ಇರ್ಬೋದು, ಅದರ ಜೊತೆಗೆ ರಾಮನಗೌಡ ಪಾಟೀಲ್ ಶಿವನೂರವರು ಇರ್ಬೋದು, ಅವರೆಲ್ಲ ನಿರಂತರವಾಗಿ. ಆಮೇಲೆ ಇನ್ನೊಬ್ಬರು ನಮಗೆ ಕಲ್ಯಾಣಿಯವರು ಎಂಜಿನಿಯರು, ಅವರು ಸಹಿತ ಪ್ರತಿ ವರ್ಷ ತಾಯಿಯರ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ಹೀಗೆ ನಿರಂತರವಾಗಿ ದಾನಿಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆದಾಯಕವಾಗಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಸಂಸ್ಥೆಗಳು ಸಹಿತ ಸಹಾಯ ಸಹಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಇವಿಷ್ಟು ಕಾರ್ಯಕ್ರಮಗಳು ಆ ದಿನ ಮುಗಿದ ನಂತರ ಮತ್ತೆ ನಾವು ಏನು ಮಾಡ್ತೀವಿ ಅಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇದೆ. ಸೊ ಒಟ್ಟಾರೆಯಾಗಿ ತಾವೆಲ್ಲರೂ ಈ ಸಂಸ್ಥೆಯ ಮೇಲೆ ಎಷ್ಟು ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ನಿಮ್ಮೆಲ್ಲರ ಒಂದು ಈ ಬರವಣಿಗೆಯ ಮೂಲಕ ಎಲ್ಲರಿಗೂ ನಮ್ಮದು ಏನು ನಡೀತಿದೆ, ಏನು ಬದಲಾವಣೆ ಆಗ್ತಾ ಇದೆ, ಸೊ ಇವತ್ತಿನ ಸ್ಥಿತಿಗೆ ಈ ಸಂಸ್ಥೆ ಸಮಾಜಕ್ಕೆ ಏನು ಕೊಡ್ತಾ ಇದೆ, ಎಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅದನ್ನು ಸುದ್ದಿ ಪ್ರಸಾರ ಮಾಡಬೇಕು ಅಂಥೇಳಿ ಹೇಳ್ತಾ, ಈಗ 22ನೇ ವರ್ಷದಿದು. ಸೊ ತಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡೋಣ ಅಂತ. ಸೊ ಇನ್ನೊಂದು ಯೋಜನೆ ಇದೆ ನಮಗೆ, ಈಗ ಹೇಳ್ತೀನಿ ನಾನು. ಸೊ ನಮ್ಮೆಲ್ಲರನ್ನ ನಾನು ಪ್ರತಿ ವರ್ಷ ಈ ರೀತಿಯಾಗಿ ಕರೆಸುವಂಥದ್ದು ವರ್ಷಕ್ಕೆ ಒಂದ್ಸಲ ಮಾಡ್ತೀನಿ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಕಳೆದ ವರ್ಷ ಏನೋ ಗ್ಯಾಪ್ ಆಯಿತು ಅಂತ ಅನಿಸ್ತದೆ. ಅದಕ್ಕಿಂತ ಹಿಂದಿನ ವರ್ಷ ಒಂದ್ಸಲ ಕರೆದಿದ್ದೆ ನಾನು. ಅದಕ್ಕಿಂತ ಹಿಂದಿನ ವರ್ಷ ಮಧ್ಯಾಹ್ನದಲ್ಲಿ ಬಹಳಷ್ಟು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದ. ಬಹಳಷ್ಟು ವಿನೂತನ. 32 ಸೈನಿಕರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ರಾಷ್ಟ್ರ ರಕ್ಷಕರಿಗೊಂದು ನಮನ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ 32 ಸೈನಿಕರನ್ನು ಅಂದರೆ ಮಾಜಿ ಸೈನಿಕರನ್ನು ನಾವು ಒಂದು ಮೆರವಣಿಗೆ ಮೂಲಕ ವೇದಿಕೆಗೆ ಕರೆದುಕೊಂಡು ಬರುವಂಥದ್ದು. ಆಮೇಲೆ ಅವರಿಗೆ ಪೂಜ್ಯ ಮರುಳಸಿದ್ಧ ದೇವರುಗಳ ಒಂದು ಸಾನ್ನಿಧ್ಯದಲ್ಲಿ, ಆಮೇಲೆ ಪುರಸಭೆಯ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಿವಲೀಲಾ ಬುಟಾಳಿ ಮೇಡಮ್ ಅವರ ಒಂದು ಉದ್ಘಾಟನೆಯ ಮೂಲಕ, ಆಮೇಲೆ ಉಳಿದ ಎಲ್ಲ ನಮ್ಮ ಅತಿಥಿ ಮಹೋದಯರ ಒಂದು ಸಮ್ಮುಖದಲ್ಲಿ ಅವ್ರನ್ನ ಒಂದೇ ವೇದಿಕೆಯ ಮೇಲೆ ಅಷ್ಟೂ ಜನರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿ ಕಾಳಜಿ ವಹಿಸಿ ಮಾಡಿರ್ತಕ್ಕಂಥದ್ದು ಒಂದು ಸಮಾರಂಭ ನಾಳೆ ನಡೀತದೆ. ಸೊ ತಮಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೇನೆ, ಅದೇನು ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ವೇದಿಕೆ ಮೇಲೆ, ಅದನ್ನು ನೀವು ಜನರಿಗೆ ಆ ಸೈನಿಕರ ಒಂದು ಮಹತ್ವ ಏನಿದೆ, ಸೊ ರಾಷ್ಟ್ರ ರಕ್ಷಣೆಯಲ್ಲಿ ಇಡೀ ಸಮಾಜವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಅವ್ರದ್ದೇನಿದೆಯಲ್ಲ, ಅದೆಲ್ಲ ಜನರಿಗೆ ಅವರ ಸಂದೇಶಗಳು ಈ ನಾವೇನು ಅದನ್ನ ಗೌರವವನ್ನು ಮಾಡ್ತೀವಲ್ಲ ಅದು ಮುಟ್ಟುವಂತೆ ತಾವೆಲ್ಲರೂ ನಮಗೆ ಮಾಡಬೇಕು ಅನ್ನುವಂಥದ್ದು ಒಂದು ನಿವೇದನೆ. ಇನ್ನು 12ನೇ ತಾರೀಕು ಸಹಿತ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ.
ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂತಂದರೆ ವಿವೇಕಾನಂದರ ಜಯಂತಿಯನ್ನು ಮಾಡ್ತೀವಿ. ಅವರ ಜಯಂತಿ ಉತ್ಸವವನ್ನು, ಅವರ ಚಿಂತನೆಗಳನ್ನು, ಅವರ ವಿಚಾರಧಾರೆಗಳನ್ನು ನಾವು ಆ ವೇದಿಕೆಯ ಮೂಲಕ ನಾವು ಕೊಡುವಂಥದ್ದನ್ನು ಮಾಡ್ತೀವಿ. ಸೊ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ಉಪನ್ಯಾಸಕರನ್ನು ಕರ್ಕೊಂಡು ಬಂದಿರ್ತೀವಿ. ಸೊ ಈ ಸಲ ನಮಗೆ ಕಕುಮರಿ ಗುರುದೇವಾಶ್ರಮದ ಪರಮ ಪೂಜ್ಯ ಆತ್ಮಾರಾಮ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. ಅವರು ಸಹಿತ ಈ ನಮ್ಮ ನಡೆದಾಡುವ ದೇವರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪರಮ ಶಿಷ್ಯ, ಬಹಳಷ್ಟು ಅವ್ರ ಜೊತೆಗೆ ಇದ್ದು ಸೇವೆ ಮಾಡಿರ್ತಕ್ಕಂಥವ್ರು, ಬಹಳ ಒಳ್ಳೆಯ ವಿಚಾರಧಾರೆಗಳು ಹೊಂದಿರತಕ್ಕಂಥ ಪೂಜ್ಯರು ಬರ್ತಾರೆ. ಅವರು ವಿವೇಕಾನಂದರ ಜಯಂತಿ ಉತ್ಸವ ನಿಮಿತ್ತವಾಗಿ ಅವರ ಚಿಂತನೆಗಳನ್ನು ಮಾತನಾಡುವಂಥದ್ದು ಇದೆ. ಸೊ ಅದೇ ದಿನ